ಗೈಸ್ ಡೈರೆಕ್ಟ್ ನಮ್ಮ ಮಂಜಕ್ಕ ಮನೆ ಟ್ರಾನ್ಸ್ಫರ್ ಮಾಡ್ತೀನಿ, ನಮ್ಮ ಅಕ್ಕ ಮನೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಇಬ್ಬರಲ್ಲಿ ಒಬ್ಬರು ಮನೆಗೆ ಪಕ್ಕ ಶಿಫ್ಟು ನಮ್ಮ ಮನೆ ಪೂಸಿ. ಸೊ ನಮ್ಮ ಮನೆ ಪೂಸಿ. ಸೊ ಇವಾಗ ನಮ್ಮ ಅಕ್ಕ ಮನೆಗೆ ಶಿಫ್ಟ್ ಆಗುತ್ತೆ. ಪೂಸಿ ಇವತ್ತು ನಮ್ಮ ಮನೆ ಲಾಸ್ಟು. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಜಸ್ಟ್ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಡೈರಿಯಿಂದ ಬಂದಾಯಿತು. ಟೈಮ್ ಇವಾಗ ಐತೆ 5 ಗಂಟೆ ಆಯಿತು ನೋಡಿ ಅಲ್ಲಿ. ಆ್ಯಂಡ್ ಇವಾಗ ಜಸ್ಟ್ ಕೂತಿದ್ದೀವಿ. ಸೊ ಬಟನ್ ಚೇಂಜ್ ಮಾಡಿದ್ದು ಏನು ಮಾಡಿದೆ ಗೈಸ್, ಸೊ ನಾನು ಹಾಕಿದ್ನಲ್ಲ ಸೊ ವರಮಹಾಲಕ್ಷ್ಮಿಗೆ ಆ್ಯಂಡ್ ಅದೇ ಬಟ್ಟೆಯಲ್ಲಿ ಇದ್ದೀನಿ ನೋಡಿ. ನಾನು ಬೇಕಾದ್ರೆ ಪೂರ್ತಿ ಅದೇ ಬಟ್ಟೆಲ್ಲಿದ್ದೀನಿ ಆ್ಯಂಡ್ ಅದೇ ಬಟ್ಟೆಲಿ ಓಡಾಡ್ತಿದ್ದೀನಿ. ಸೊ ಬಟ್ಟೆ ಡೈರಿಗೆ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇದ್ರದ್ದು ಸರಸ್ವತಿ ಅಂತೀನಿ, ವರಮಹಾಲಕ್ಷ್ಮಿದು ರವೆ ಉಂಡು ಉಳಿದಿತ್ತು. ನಮ್ಮ ಅಮ್ಮ ಅದನ್ನು ಫ್ರಿಜ್ಜಿಗೆ ಇಟ್ಟೈತೆ. ಒಳ್ಳೆ ತಣ್ಣಗೆ ಐಸ್ ಆಗ್ಬಿಟ್ಟಿದ್ದಾಗ ತಿನ್ನಕ್ಕೂ ಆಯ್ತಲ್ಲ ಅದನ್ನು. ನಾನು ತಿಂತ ಕೂತೀನಿ. ಸೊ ಇವಾಗ ಅಮ್ಮ ಹೊರಡಕ್ಕೆ ಹೋಯ್ತು ಸರ್ಕಲಿಗೆ. ಆ್ಯಂಡ್ ಇವಾಗ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಹಾಗಲ್ಲಿ ನೋಡಿ. ಆಮೇಲೆ ಅಮ್ಮ ಯಾರೂ ಇಲ್ಲ ಆ್ಯಂಡ್ ನಾನು ಒಬ್ಬನೇ ಇದ್ದೀನಿ. ಅದಕ್ಕೆ ಕೂತ್ಕೊಂಡಿದ್ದೀನಿ. ನಾನು ಎಷ್ಟೊಂದು ಕಡಲೆಕಾಯಿ ಬೇಯಿಸಿತ್ತು ಅಮ್ಮ. ನಾನು ಕಡಲೆಕಾಯಿ ತಿಂದ್ಬಿಟ್ಟು ನೋಡಿ ಸಿಪ್ಪೆಯಲ್ಲಿ ಹಾಕೀನಿ. ಸೊ ಕಡಲೆಕಾಯಿ ತಿಂದು ಕೂತಿದ್ದೆ. ಆ್ಯಂಡ್ ರವೆ ಉಂಡೆ ತಿನ್ನೋಣ ಅಂತ ರವೆ ಉಂಡೆ ತಿಂತಾ ಇದ್ದೀನಿ. ಸೊ ಗೈಸ್ ಇನ್ನೊಂದು ವಿಷಯ, ಸೊ ರವೆ ಉಂಡೆ ತಿನ್ನೋ ಗ್ಯಾಪಲ್ಲಿ ನೋಡಿ ನಂಬೇಕು ಸೊ ಮಳೆ ಬರ್ತೈತೆ ನೋಡಿ. ಮಳೆ ಇವಾಗ ಸ್ಟಾರ್ಟ್ ಆಯ್ತಾರೆ ಗೈಸ್, ಇವಾಗ ಸ್ಟಾರ್ಟ್ ಆಯ್ತಾರೆ ಮಳೆ. ಆ್ಯಂಡ್ ನಿಮಗೆ ಕಾಣಿಸ್ತಾರೆ, ಗೊತ್ತಾಯ್ತಲ್ಲ ಅನಿಸುತ್ತೆ ಗೈಸ್. ಹೆಂಗೆ ಗೊತ್ತಾಗುತ್ತೆ ಹೇಳಿ ನಿಮಗೆ? ಗೊತ್ತಾಯ್ತು ಅಲ್ಲ ಗೈಸ್, ನಿಮಗೆ ಗೊತ್ತಾಯ್ತು ನೋಡಿ ಗೈಸ್, ಗೊತ್ತಾಯ್ತಿದ್ದು ಮಳೆ ಬರ್ತೈತೆ ಇಲ್ವ ಅಂತ. ಸೊ ಇಲ್ಲಿ ನೋಡಿ ಮಳೆ ಬರ್ತೈತೆ. ಆ್ಯಂಡ್ ನಮ್ಮನೆ ಬೆಕ್ಕು ಇಲ್ಲೇ ಕೂತೈತೆ ಗೈಸ್. ಇದನ್ನು ನಮ್ಮ ಅಮ್ಮ ಹೇಳ್ತೈತೆ, ಇದನ್ನು ಬಿಟ್ಬರೋಣ, ಇದನ್ನು ಬಿಟ್ಕೊಂಬಿಡು, ಇದನ್ನು ಹೊರಗಡೆ ಎಲ್ಲ ಬಿಟ್ಕೊಂಬಿಡು ಅಂತ. ಸೊ ಯಾಕಪ್ಪ ಅಂದರೆ ಆ್ಯಂಡ್ ಈ ಬೆಕ್ಕಿದಲ್ಲ ಗೈಸ್, ಬೆಕ್ಕು ನಿನ್ನೆ ಏನು ಮಾಡ್ತಪ್ಪ ಅಂದರೆ ನಿನ್ನೆ ನೈಟು ಪಾತ್ರೆಗಳನ್ನ ಉಂಡಿಸ್ಬಿಡ್ದು ಗೈಸ್. ನಾನು ಅಮ್ಮ ಎದುರು ಗಾಬರಿಲಿ ಎದ್ದು ಬಂದ್ಬಿಟ್ವಿ. ಸೊ ಪಾತ್ರೆ ಎಲ್ಲ ಉಂಡಿಸ್ಬಿಡ್ತು ದಡಬಡನೆ. ಆ್ಯಂಡ್ ನಂದು ಗ್ಲಾಸ್ ಮಗ್ನ ಹೊಡೆದಾಕ್ಬಿಡ್ತು. ಆ್ಯಂಡ್ ನಮ್ಮಮ್ಮ ಅದು ತುಂಬ ಸಿಟ್ಟಾದೈತಿ. ಇವಾಗ ಬೆಕ್ಕನ್ನ ಬಿಟ್ಟು ಬರೋಗಂಟ ಅಮ್ಮ ಬಿಡೋಲ್ಲ. ಈಗ ಇಟ್ಕೊಡ್ತೀನಿ ಅಂದಿದ್ದು ನಾನು ಬೇಡ ಅಂತ ಹೇಳಿ ಕೇಳ್ತಲ್ಲ. ಸೊ ನೋಡೋಣ, ನಮ್ಮ ಅಮ್ಮಗೆ ಹೆಂಗಾರು ರಿಕ್ವೆಸ್ಟ್ ಮಾಡ್ಬಿಟ್ಟು ಇಲ್ಲ ಉಳಿಸ್ಕೋಬೇಕು ಬೆಕ್ಕನ್ನ. ಸೊ ಗೊತ್ತಿಲ್ಲ ಉಳಿಸ್ಕೊಳ್ಳುತ್ತೋ ಇಲ್ವೋ ಅಂತ. ಸೊ ನೋಡೋಣ. ನನ್ನ ಪ್ರಕಾರ ಉಳಿಸ್ಕೋಬೇಕು ಅಂತ ಭಾರಿ ಆಸೆ ಗೈಸ್. ನನ್ನ ಬೆಕ್ಕನ್ನ ನಾನು ಕಳ್ಕೊಬೇಡ್ದು ಅಂತ ಭಾರಿ ಆಸೆ. ಸೊ ನೋಡೋಣ ಏನು ಮಾಡ್ತಾರೆ ಇಲ್ವಾ ಅಂತ. ಏನಂದ್ರುವ ರವೆ ಉಂಡೆ ಮಾತ್ರ ಮಸ್ತಾಗೈತೆ. ಬಿಡಮ್ಮ ಪಾಪ ಅದು ಬಿಡೋತ್ತಿಗೆ ಇರಲಿ, ಏನಾಗಲ್ಲ ಬಿಡು, ಇರಲಿ, ಅದು ಏನಾಗಲ್ಲ ಬಿಡು, ಇರಲಿ. ಇಲ್ಲಿ ಇದ ಹೆಣ ಕಡಿತಕ್ಕನೆ ಓಸಿ ಕಡ್ದಲ್ಲ ನೆನ್ನ ಮುರ್ಗನ್ ಕೊಡ್ದು ರೊಕ್ಕ ಹರಿತೈತಿ. ಯಾಕಂತ ಕಡಿತು? ಸುಮ್ನೆ ಕಡಿತೇವಿ ಉಂಬಾಸು ಕೆಣಪಡ್ದೈತಂಗೆ. ಆಮೇಲೆ ಒಂದ್ 2-3 ಗ್ಲಾಸ್ ಇದ್ದಕನೆ ಎಂತ 2 ವರ್ಷ 3 ವರ್ಷದಿಂದ ಮಡಿಕೆಂದು ಒಂದೊಲ್ಲ ಚೂರಾಗಿ ಹೋಯ್ತು. ಗ್ಲಾಸೇ ಪ್ಲಾಸ್ಟಿಕ್ ಇದು ಗಾಜು. ನಮ್ಮ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು. ಬರ್ತಡೇ ಗಿಫ್ಟ್ ಕಮ್ಮೆಲ್ಲ ಇಲ್ಲ ಐತಿ ಬುಡ ಮಾತಗಿ ಏನ್ ಬಿಡೋದ್ಲ ಇರ್ಲಿ ಬುಡದ ಬೇಡ ಜಗ ಬಿಟ್ಟು ಬರಕು. ಬುಡಮ್ಮ ಎಷ್ಟು ವರ್ಷದಿಂದ ಐತಾನೆ ಅದ ಹಳಕೊತ್ ಬತ್ತೈತಿ ಹೋಗು. ಹಳಕೊತ್ತಿ ಬಂದ ಹೊಸ ಕೊತ್ತಿ ಬಿಟ್ಬಿಡೋದು. ಬಿಟ್ಟು ಬರಕಿದ್ ಬೇಡ. ಏನ್ ಬುದ್ಧಿ ಕಲ್ತೈತಿ? ನನ್ನ ಕಡ್ದು ನೋಡ್ಬೇಕಿತ್ತು ಪ್ರೀತಿಗೆ. ಏನಾಯ್ತೆ? ಬೆಟ್ಟ ಹಿಂಗ ಮಾಂಸ ಕಿತ್ಕ ಬಂದೈತಿ. ಇವನೇನೋ ಮಾಡಿರ್ತಾನೆ, ಸುಮ್ನೆ ಕಡಿತಿದ್ದ ಅದು. ಏನು ಮಾಡಿಲ್ಲ, ಅದು ಮನಗಿತ್ತು ಕಾಲ ಆಗ್ತ. ಸುಮ್ನೆ ಮಲಗಿತ್ ಅದೇ ಸುಮ್ನೆ ಕಡಿತಾ. ನೋಡ ಇಡೀ ಪಾತ್ರೆಗಳೆಲ್ಲ ಮುಗಿಸಿದ್ದ. ಗಾಜನ್ ಗ್ಲಾಸ್ ಎಲ್ಲ ಹೊಡೆದೋಗಿ ಇಡೀ ಪಾತ್ರೆ ಎಲ್ಲ ಮನೆ ಒಳಗೆ ಬಿದ್ದಿದ್ದು. ಇಲ್ಲಿವರೆ ಬಂದ್ಬಿಡ್ದ ಹುಳ್ಳುಳ್ಳಿ ಎತ್ಕೊ ಬಿಡ್ಲ ಅಂತ ಹಂಗಂತಾನೆ. ಅದೇ ಪಾಪ ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿ ಆಡ್ತೈತಿ. ಆಟ ಆಡ್ತದೆ, ಕೈ ಕೊಡು. ನೋಡಿದ್ರೆ ಕೇಳೋಣ ಹೆಂಗ ಆಡ್ತೈತಿ. ಪೂಸಿ ನಿನ್ನ ಅಮ್ಮ ಬಿಟ್ಟು ಬರುತ್ತಂತೆ ಪೂಸಿ ನೋಡಿ. ಇವಾಗ ನಂತರ ಬತ್ತಲ್ಲ ಈಗಿದು ಪೂಸಿ ನಮ್ಮ ಪೂಸಿನ ಬಿಟ್ಟು ಬರ್ತಿರುತ್ತೆ. ಮಕ್ಕಿ ಕೊಡಬೇಕಲ್ಲ. ಕಣ್ಣು ಕೊಡದು ನೋಡದ ಕಣ್ಣ ಯಾರಿಗೆ? ನನಗೆ. ಯಾವಾಗ ಹೊಡಿತು? ಕಣ್ಣಿಲ್ಲ ಅವ್ರಾಗಿತ್ತಲ್ಲ. ಯಾವಾಗ ಹೊಡೆದಿತ್ತು? ಅಲ್ಲಿ ನೋಡಲ್ಲಿ ಅದೇ ಕಡಿತೈತಿ ಇವಾಗ.
ಅದಕ್ಕೆ ಹಂಗ ಆಗ್ತೀವಿ ಗೆಬ್ರುತು ಕಣಮ್ಮ, ಹಂಗೆ ಇದು ಗೆಬ್ರುತು. ಕಣ್ಣಿಗೆ ಹಂಗೆ ಕಡ್ದತ್ತ. ಈ ಕೂದಲೆಲ್ಲ ಆಯ್ತು ಮೈ ಮೇಲೆ. ಬಾಯ್ಲಿ ಮತ್ತೆ ಬೇರೆ ಸಾಕಳಿ, ಮತ್ತೆ ಅದು 1 ವರ್ಷ ಮೇಲೆ ಮತ್ತೆ ಬಿಟ್ಟು ಬರ್ಲಿ ಇದನ್ನ. ಯಾರು ಹೊಡ್ಯಾಕಲ್ಲ ಸುಶೀಲಮ್ಮನ ಕೇಳು. ನೋಡಿ ಮತ್ತೆ ಏನಾರ ಮಾಡಕ್ಕೆ ಅಂತ ಚೇರ್ ಮೇಲಂತೂ ಕೂರಕತ್ತಿಲ್ಲ ಯಾರು ಬೇ. ಅಲ್ಲಿ ನೋಡೋದ ಟೈರ್ ಹತ್ರ ಏನೋ ಮಾಡ್ತಿದ್ ನೋಡೋದು ಹೋಗಿ. ಅದು ಎಲ್ಲೆಲ್ಲಿ ಹೋಯ್ತು ಅಂತ ಚೆಕ್ ಮಾಡ್ತೈತಿ. ಸೀಟದ ಕೆರಿಯೋದು ನೋಡ. ಸೀಟ್ ಕೆರೆಯೋದು ಏನೋ ಆಯ್ತೆ, ಬೆಕ್ಕಿಗೇನೋ ಆಯ್ತು ಮಾ ಆಗೈತೆ ದೊಡ್ಡರಾಗ. ಈ ಮತ್ತೆಲ್ಗೋ ಆರ್ತು ಏನೋ ಹಿಡಿತೈತೆ, ಏನೋ ಹಿಡಿತೈತೆ ಕಣಮ್ಮ, ಏನೋ ಹಿಡಿತೈತೆ ಕಣಮ್ಮ. ಒಯ್ ಶಂಕ ಐ ಪೂಸಿ, ಐ ಪೂಸಿ ಪೂಸಿ, ಐ ಪೂಸಿ. ಚೇರು ಮತ್ತೆ ಚೇರ್ ತಳ ಮತ್ತೆ ಒಂದು ಇರಜಿ ನೋಡಿ ಮತ್ತೆ ಒತ್ತೆ ಓಡಾಯ್ತಾರದ ಆ ರೀತಿ. ನನಗೊಂದು 100 ರೂಪಾಯಿ ನನಗೆ 101 ರೂಪಾಯಿ ಕೊಟ್ಟೇನಮ್ಮ. ಏನು ಕೊಡ್ತಾರೆ ಪಪ್ಸ್ ತಿನ್ಕೋಬೋದೇನು ಒಂದು 25 ಕೊಟ್ರು ತಗೊಂಡ್ ಪಾಪ ನೋಡ ಕೆರಡೆ ಏನೋ ಮಾಡ್ತಿದ್, ಕೆರಡೆ ಉಲ್ಟಾ ಮಾಡ್ಕಂದು. ಗಾಯ್ಸ್ ಈ ಬೆಕ್ಕು ಕಡ್ದಿತ್ತಲ್ಲ ಗಾಯ್ಸ್, ಹೆಂಗೆ ಕಡ್ದಿತ್ತು ಅಂದರೆ ಇಲ್ಲಿ ನೋಡಿ ನಿಮ್ಗೆ ಕಾಣ್ತೈತೆ, ಇಲ್ಲಿ ನನಗೆ ಕಾಣ್ತಿಲ್ಲ ಅಷ್ಟೊಂದು. ಸೊ ಇಲ್ಲೆಲ್ಲೋ ಕಡ್ದೈತೆ ಗಾಯ್ಸ್, ಸರ್ರಾಗಿ ಕಡ್ದೈತೆ ಮಾತ್ರ. ಸೊ ಕಾಣ್ತಲ್ಲ, ಸೊ ಇಲ್ಲಿ ನೋಡಿ ಪರ್ಚ್ಬಿಟ್ಟೈತೆ ಗಾಯ್ಸ್, ಹಂಗೆ ಪೂರ್ತಿ ಹಂಗೆ ಪರ್ಚ್ಬಿಟ್ಟೈತೆ. ಸೊ ಗಾಯದಂಥರ ಪರ್ಚಿರೋ ಥರ ಆಗ್ಬಿಟ್ಟೈತೆ. ಆ್ಯಂಡ್ ಇದು ನೋಡಿ, ಇದು ನ್ಯೂ ಪೌಚ್ ನೀವು ನೋಡಿರಲಿಲ್ಲ ಅನ್ಕೋತೀನಿ, ನಾನು ತೋರಿಸ್ತಾ ಇಲ್ಲ ಯಾಕಂದರೆ ನೋಡೇ ಇಲ್ಲ ನೀವು ಅದಕ್ಕೆ. ಸೊ ಇದು ಪೌಚ್ ತೋರಿಸಿಲ್ಲ. ಸೊ ನಮ್ಮ ಅಮ್ಮ ಬಿಡ್ತಾನೆ ಇಲ್ಲ. ಸೊ ಆ ಬೆಕ್ಕನ್ನ ಬಿಟ್ಪ ಅಂತಲೇ ಐತೆ. ನಮ್ಮನೆ ಬೆಕ್ಕನ್ನ ಬೇರೆ ಕಡೆ ಬಿಡ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಸೊ ಏನಕ್ಕೆ ಬಿಡ್ಬೇಕು ನಾವು ಬೇರೆ ಕಡೆ ಬೆಕ್ಕನ್ನ. ಸೊ ಆ್ಯಂಡ್ ಅದು ಇನ್ನೊಂದು ಬೇಜಾರಾಗುತ್ತೆ. ಸೊ ತುಂಬ ಬೇಜಾರಾಗೈತೆ. ಅದ್ರ ಬದಲು ನಾನು ನಮ್ಮ ಮಕ್ಕಳ ಮನೆ ಕೊಟ್ಕೊಂಡ್ಬಿಡ್ತೀನಿ ಬೆಕ್ಕನ್ನ. ಗೈಸ್ ಒಳ್ಳೆ ಐಡಿಯಾ. ಸೊ ನಮ್ಮ ರಾಧಕ ಮನೆ ಬೇಕು ಕೊಟ್ಬಿಡೋಣ ಇದನ್ನು, ಇಲ್ಲ ನಮ್ಮ ಮಂಜಕ್ಕ ಮನೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಗೈಸ್. ಡೈರೆಕ್ಟ್ ನಮ್ಮ ಮಂಜಕ್ಕ ಮನೆ ಟ್ರಾನ್ಸ್ಫರ್ ಮಾಡ್ತೀನಿ, ಇಲ್ಲ ನಮ್ಮ ಅಕ್ಕ ಮನೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಇಬ್ಬರಲ್ಲೊಬ್ಬರು ಮನೆಗೆ ಪಕ್ಕ ಶಿಫ್ಟು ನಮ್ಮ ಮನೆ ಪೂಸಿ. ಸೊ ನಮ್ಮ ಮನೆ ಪೂಸಿ. ಸೊ ಇವಾಗ ನಮ್ಮ ಅಕ್ಕ ಮನೆಗೆ ಶಿಫ್ಟ್ ಆಗುತ್ತೆ. ಇಬ್ಬರಕ್ಕಂದ್ರಲ್ಲಿ ಯಾರ ಮನೆ ಶಿಫ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಒಟ್ಟು ಶಿಫ್ಟ್ ಮಾಡ್ತೀನಿ ಇವತ್ತು. ಸೊ ಬನ್ನಿ ಇವಾಗ ಅದನ್ನು ಹೋಗಿ ಶಿಫ್ಟ್ ಮಾಡೋಣ. ಇಟ್ಕೊಡ್ತೀಯಾ? ಎಲ್ಲೈತೆ ಬ್ಯಾಗಿ ಯಾಕೆ ಇಟ್ಕೊಡ್ಬಾ, ಹಿಡ್ಕೊಯ್ತೀನಿ ಅಂತ ಗೊತ್ತದಕ್ಕೀಗ. ಪೂಸಿ ಇವತ್ತು ನಮ್ಮ ಮನೇಲಿ ಲಾಸ್ಟು. ಪೂಸಿ ಮಾತಾಡ್ತಿಲ್ಲ ನಮ್ಮ ಪೂಸಿ ನನ್ನ ಹತ್ರ ಗಾಯ್ಸ್. ಸೊ ಗಾಯ್ಸ್ ನನ್ನ ಬೆಕ್ಕು ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ಗಾಯ್ಸ್, ನನ್ನ ಹತ್ರನೇ ಗೊತ್ತಿಲ್ಲ, ಅದು ಗೆಬ್ರೆಲ್ಲ ಹೋಗ್ಬಿಡ್ತೈತೆ. ಸೊ ಅದಕ್ಕೆ ಗೊತ್ತಾಯ್ತೇನೋ. ಸೊ ನಾವು ಅದನ್ನು ಬಿಟ್ಬೋತೀವಿ ಅಂತ. ಸೊ ಅದಕ್ಕೋಸ್ಕರ ಹಂಗೆ ಆಡ್ತಿದ್ದು. ಸೊ ಗಾಯ್ಸ್ ಸೊ ಫೈನಲಿ ಬೆಕ್ಕನ್ನ ನಮ್ಮ ಅಕ್ಕ ಮನೆ ಬಿಟ್ಟು ಬಂದಾಯಿತು. ಸೊ ಬಿಟ್ಟು ಬಂದಿದ್ದೀವಿ. ಸೊ ಏನಾಯ್ತಂತ ಗೊತ್ತಿಲ್ಲ ಗಾಯ್ಸ್, ಸಕ್ಕತ್ತು ಬೇಜಾರಾಯ್ತು, ಸಕ್ಕತ್ತು ಬೇಜಾರಾಯ್ತು ಗಾಯ್ಸ್ ನನಗಂತೂ. ಸೊ ನಮ್ಮನೆ ಬೇಕು. ಸೊ ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದು ಇಷ್ಟು ಪುಟ್ಟಾಣಿ ಇದ್ದಾಗಿಂದ ಇಲ್ಲೇ ಸಾಕಿರೋದು ಗಾಯ್ಸ್. ಸೊ ಅದು ಅಲ್ಲೇ ಬಿಟ್ಟಿದಂದರೆ ಭಾರಿ ಬೇಜಾರಾಗೈತೆ ನನಗಂತೂ, ಹೇಳ್ಕೊಳಕೈತಲ್ಲ. ಸೊ ಆ ಥರ ಆಯ್ತಿತ್ತು ನನಗೆ. ಸೊ ನಾವು ಇವತ್ತು ಥರ ಆಗೋದಂತ ಅಂದ್ಕೊಂಡೇ ಇದ್ದಿಲ್ಲ. ಸೊ ಬೆಳಗ್ಗೆ ಯಾಕೋ ಎಡ್ದಕೊಂಡು ಹೊಡ್ಕೊತಿತ್ತು. ಸೊ ಇದಕ್ಕೆ ಅನಿಸುತ್ತೆ. ಸೊ ನಮ್ಮ ಬೆಕ್ಕು ಕಳ್ಕೊಂಬಿಟ್ಟೆ ಗಾಯ್ಸ್. ನಾನು ಬೇಜಾರಾಗೈತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ರಾಧಕುಮಾರದಾರ ಇರುತ್ತೆ ಗೈಸ್. ನನ್ನ ಅನಿಸಿಕೆ ಏನಪ್ಪ ಅಂದರೆ ಈ ಬೆಕ್ಕು ವಾಪಸ್ ಬರುತ್ತೆ ಅಂತ. ನಮ್ಮ ಅಕ್ಕ ಮನೆ ಇಲ್ಲೇ ಇರೋದು, ಒಂದು 700 ಮೀಟರ್ಸ್ ಅಷ್ಟೇ ಇರೋದು. ಸೊ ಅಲ್ಲಿಂದ ಬರ್ಬೋದು ಅನ್ನೋ ನನ್ನ ಅನಿಸಿಕೆ. ಸೊ ನೋಡೋಣ, ಬರ್ಬೋದು ಅನ್ಕೋತೀನಿ ಪಕ್ಕ ಗೈಸ್. ನನಗೆ ಅದು ಬೆಕ್ಕು ಮುಖ ನೋಡ್ಕೊಂಡು ಹೋಯ್ತೆ, ರೋಡೆಲ್ಲ ನೋಡ್ಕೊ ಹೋಯ್ತೆ. ಬೆಕ್ಕಳು ಯಾವತ್ತೂ ದಾರಿ ಮರಿಯಲ್ವಂತೆ. ಸೊ ನೋಡೋಣ ಬರುತ್ತೋ ಇಲ್ವೋ ಅಂತ ಆ್ಯಂಡ್ ಕಾಯೋಣ. ಸೊ ಐ ಹೋಪ್ ನಮ್ಮ ಬೆಕ್ಕು ಚೆನ್ನಾಗಿರುತ್ತೆ ಅನ್ಕೋತೀನಿ. ನಮ್ಮ ಅಕ್ಕ ಮನೆಯಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ ಆ್ಯಂಡ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ಏನು ಇಷ್ಟನೇ ಇಲ್ಲ ಅನ್ನೋದು ನನಗೆ ಇಷ್ಟ ಇಲ್ಲ. ಸೊ ನಮ್ಮ ಬೆಕ್ಕು ಬಿಟ್ಟು ಬಂದಿರೋದು. ಸೊ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ 2 ಗಂಟೆ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.